ಶುಕ್ರವಾರ ಒಂದು ಹಬ್ಬ ಇದೆ. ನಮ್ಮ ಕನ್ನಡ ರಸಿಕರಿಗೆಲ್ಲನೂ ಕೂಡ ಒಂದು ದೊಡ್ಡ ಹಬ್ಬ. ಯಾಕೆ ಏನು ಗೊತ್ತಾಗಿರ್ಬೇಕಲ್ಲ. ಹೌದು, ನಾವು ಮಾತಾಡ್ತಾ ಇದ್ದೀವಿ ದೊಡ್ಡ ಮನೆ ಹುಡುಗ ಸಿನಿಮಾ ಶುಕ್ರವಾರ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ಚಿತ್ರರಸಿಕರು ವೆಯ್ಟಿಂಗಲ್ಲಿದ್ದಾರೆ ಈ ಸಿನಿಮಾ ಬಗ್ಗೆ. ಸೊ ಸಿನಿಮಾಗೆ ಹೋಗೋಕ್ಕೂ ಮುಂಚೆ ಈ ಸಿನಿಮಾದಲ್ಲಿ ಏನೇನು ಹೈಲೈಟ್ಸ್ ಇದೆ, ಏನೆಲ್ಲ ನೋಡಿ ನೀವು ಮಸ್ತ್ ಮಜಾ ಮಾಡ್ಬೋದು ಥಿಯೇಟ್ರಲ್ಲಿ, ಅದೆಲ್ಲ ತಿಳ್ಕೊಳ್ಬೇಕಂದ್ರೆ ಈ ವಿಶೇಷ ಕಾರ್ಯಕ್ರಮನ ನೋಡಲೇಬೇಕು. ಇದು ದೊಡ್ಡ ಮನೆ ದರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈ ದೊಡ್ಡ ಮನೆ ಹುಡುಗ ಟೈಟಲ್ಲು ಅದು ಹೆಂಗೆ ಹೊಳಿತೋ ಗೊತ್ತಿಲ್ಲ. ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಜೊತೆಗಿದ್ದಾರೆ ಸೂರ್ಯ ಅವರು. ಅವ್ರದಿಂದಾನೇ ತಿಳ್ಕೊಳ್ಳೋಣ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲಿಗೆ ಆ ಪ್ರಶ್ನೆಗೆ ಉತ್ತರನ ಆಮೇಲೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದೊಡ್ಡ ಮನೆಯಲ್ಲಿ ಸಿಕ್ಕಾಪಟ್ಟೆ ದಿಲ್ದಾರಾಗಿ ಖಡಕ್ಕಾಗಿ ಜೋರು ಮಾಡುವಂತಹ ಖಳನಟ ರವಿಶಂಕರ್ ಅವ್ರು ಇಲ್ಲದೆ ಇದ್ರೆ ಹೆಂಗೆ? ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ರವಿಶಂಕರ್. ಸೊ ದೊಡ್ಡ ಮನೆ ಹುಡುಗ ಹೆಂಗೆ ಹುಟ್ಟಿತು, ಟೈಟಲ್ ಹೆಂಗೆ ಹುಟ್ಟಿತು ಇನ್ನೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಲಕ್ಕಿ ಅಪ್ಪು ಅವ್ರಿಗೆ, ಯಾಕಂದರೆ ಅವ್ರಿಗೆ ಈ ಸಿನಿಮಾ ಟೈಟಲ್ ಸಿಕ್ಕಿದೆ. ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರೋದು ಕೂಡ ಅದಕ್ಕೋಸ್ಕರನೇ. ಪುನೀತ್ ಅವ್ರು ಮಾಡಿದ್ದಾರೆ ದೊಡ್ಡ ಮನೆ ಹುಡುಗ ಅಂದರೆ. ಬನ್ನಿ ಹಾಗಾದರೆ ಈ ಸಿನಿಮಾ ಬಗ್ಗೆ ನಿರೀಕ್ಷೆಗಳು ಹೇಗಿದೆ ಮಾತಾಡ್ಸೋಣ. ಪ್ಲೀಸ್ ವೆಲ್ಕಮ್ ಸರ್. ಎಸ್, ದೊಡ್ಡ ಮನೆಯಲ್ಲಿ ಮುದ್ದಾಗಿ ಮಾತಿನ ಮಲ್ಲಿ ಅಂತ ಕಾಣಿಸ್ಕೊಳ್ತಿರೋದು ರಾಧಿಕಾ ಪಂಡಿತ್. ಅಗೇನ್ ಪುನೀತ್ ಮತ್ತು ರಾಧಿಕಾ ಪಂಡಿತ್ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿದೆ. ರಾಧಿಕಾ ಅವ್ರನ್ನ ಮತ್ತೆ ನೋಡಬೇಕಲ್ಲ ಹೇಗೆ ಕಾಣಿಸ್ಕೊಳ್ತಿದ್ದಾರೆ ಅಂತ. ಆಫ್ಟರ್ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಇನ್ನೂ ಫುಲ್ ಖುಷಿಯಾಗಿ ಕಾಣಿಸ್ಕೊತಿದ್ದಾರೆ. ಪ್ಲೀಸ್ ವೆಲ್ಕಮ್ ರಾಧಿಕಾ ಪಂಡಿತ್. ನಮಸ್ತೆ. ಆ್ಯಂಡ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ರಾಧಿಕಾ. ಥ್ಯಾಂಕ್ ಯು ಸೊ ಮಚ್. ಯಾ. ಸೊ ಸೂರಿಜಿ, ಫಸ್ಟ್ಗೆನೇ ದೊಡ್ಡ ಮನೆ ಹುಡುಗ ಅನ್ನೋ ಟೈಟ್ಲ್ ಹೆಂಗೆ ನಿಮ್ಮ ಮೈಂಡ್ಗೆ ಹೊಳಿತು ಅಂತ, ಯಾವ ಕ್ಷಣದಲ್ಲಿ ಆ ಸಿಚುವೇಶನ್ ಹೇಳಿ ನೋಡೋಣ. ಇಲ್ಲ, ನಮ್ಮ ಇವಾಗ ಗಾಂಧಿನಗರದಲ್ಲಿ ನಾವು ಒಟ್ಟಿಗೆ ಸೇರಿ ಏನೇ ಮಾತಾಡುವಾಗ ಒಂದು ಅಣ್ಣೂರು ಫ್ಯಾಮಿಲಿ ಅಂತ ಬಂದಾಗ ಅಥವಾ ನಾವು ಅದರ ಆಫೀಸ್ ಇರ್ಬೋದು, ಅದೆಲ್ಲದಕ್ಕೂ ದೊಡ್ಡ ಮನೆ ಅನ್ನೋ ಒಂದು ಹೆಸರಿದೆ. ನಾವು ಅಂದರೆ ಹೊರಗಡೆ ಏನೇ ಮಾತಾಡುವಾಗ ದೊಡ್ಡ ಮನೆ ಅಂತ ಕರಿತೀವಿ. ನಮಗೆ 25ನೇ ಸಿನಿಮಾ ಅನ್ನೋದು ಮೊದಲು ಗೊತ್ತಿರಲಿಲ್ಲ, ಅದಾದ ನಂತರ ಆಯ್ತದು. ಆದರೆ ಒಂದು ಸಿನಿಮಾ ದೊಡ್ಡ ಮನೆ ಹುಡುಗ ಅಂತ ಇಟ್ಟು ಮಾಡುವಾಗ ಇಡೀ ನಮ್ಮ ಕರ್ನಾಟಕದಲ್ಲಿ ಅದು ಪುನೀತ್ ಸರ್ ಬಿಟ್ಟರೆ ನಾನು ಇನ್ಯಾರನ್ನೂ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಆ ಟೈಟ್ಲನ್ನಿಟ್ಟು ಸರ್ಗೂ ಕತೆ ಹೇಳಿ ಮಾಡೋಕ್ಕೆ ಹೊರಟಾಗ ತುಂಬ ಚೇಂಜಸ್ ನಾವೇ ಮಾಡ್ಕೊಂಡು ಹೋದು ಒಂದಷ್ಟು. ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಪ್ಪು ಸರ್ದು ದೊಡ್ಡ ಮನೆ ಹುಡುಗ ಟೈಟಲ್ ಅಂದಾಗ? ನಮ್ಮದೇನು ಅಂದರೆ ತುಂಬ ಫ್ಲ್ಯಾಟಾಗಿರುತ್ತೆ ಅದು. ನಮ್ಮ ಹೇಳ್ತಾರೆ ಹೆಂಗೆ ಅಂದರೆ ಅವರು ಹೇಳಿದಡಿಗೆ ಡ್ಯಾನ್ಸ್ ಮಾಡಿಬಿಟ್ರ ಅಥವಾ ನಾವು ಡ್ಯಾನ್ಸ್ ಆ ಥರದ್ದು ಏನಿರಲ್ಲ. ಅವ್ರು ಯಾವುದೇ ಎಕ್ಸೈಟ್ಮೆಂಟ್ ಇರಲ್ಲ ಅಂತ ನಾರ್ಮಲಾಗಿ. ಅಂದರೆ ಅದ್ರ ಹಿಂದೆ ಎಷ್ಟು ಮಾಡ್ಕೊಳಕ್ಕೆ ಸಾಧ್ಯ ಕತೆನ, ಆ ಟೈಟ್ಲ್ ಇಟ್ಟ ಮೇಲೆ ನಮ್ಮ ಜವಾಬ್ದಾರಿಗಳು ಎಷ್ಟಾಗುತ್ತೆ. ಅದ್ರಲ್ಲಿ ಒಂದು ಖುಷಿಯಾಗಿದ್ದು ಅಂಬರೀಷ್ ಅಣ್ಣವರು ಜೊತೆಗೆ ಈ ಸಿನಿಮಾ ಆಗುತ್ತೆ. ಅಪ್ಪು ಸರ್ ಇರ್ತಾರೆ, ಭಾರತಿ ಮೇಡಮ್ ಇರ್ತಾರೆ, ಸುಮಲತೆ. ಹಂಗಾದಾಗ ಭಯ ಜಾಸ್ತಿ ಆಗ್ತಾ ಹೋಯಿತು ಮತ್ತು ಆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸರ್ಗೋದು ಅವಾಗ ನೀವು ಹೇಳಿದ ಎಕ್ಸೈಟ್ಮೆಂಟ್ಗಳು ಶುರುವಾಯ್ತು ನಮಗೆ. ಇದರಲ್ಲಿ ಎಲ್ಲರೂ ಇದ್ದಾರೆ. 25ನೇ ಸಿನಿಮಾ ಅನ್ನೋದು ಒಂದು ಇದು, ಇನ್ನೊಂದು ದೊಡ್ಡ ಮನೆ ಹುಡುಗ ಅನ್ನೋ ಟೈಟಲ್ಲು. ಡೆಫಿನೆಟ್ ಆಗಿ ಅಭಿಮಾನಿಗಳಿಗೆ ನಿರೀಕ್ಷೆ ಜಾಸ್ತಿ ಆಗುತ್ತೆ. ಸಿನಿಮಾದ ಕಥೆ ಎಲ್ಲ ಕೇಳಿದಾಗ ಪರವಾಗಿಲ್ಲ, ಇದೆಲ್ಲ ನಿರೀಕ್ಷೆಗಳನ್ನ ನಾನು ಫುಲ್ಫಿಲ್ ಮಾಡಬಲ್ಲೆ ಈ ಸಿನಿಮಾಲಿ ಅನ್ನಿಸ್ತಾ? ಮೊದಲನೇದಾಗಿ ಸಿನಿಮಾ ಸಬ್ಜೆಕ್ಟ್ ಅಂತ ಬಂದಾಗ ಸೂರಿ ಸರ್ ಬಂದು ಫಸ್ಟ್ ಟೈಮ್ ನಮಗೆ ಲೈನ್ ಈ ಥರ ಬರುತ್ತೆ ಅಂತ ನರೇಟ್ ಮಾಡಿದಾಗ ನಮಗೆ ಆ ಪಾತ್ರದಲ್ಲಿ ಫಸ್ಟನ್ನ ನಾವು ಅವ್ರಿಗೆ ಫುಲ್ಫಿಲ್ ಮಾಡ್ಬೋದಾ ಅಂದರೆ ಆ್ಯಸ್ ಎ ಡೈರೆಕ್ಟರ್, ಅಂದರೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರ ಮಟ್ಟಕ್ಕೆ ನಾವು ಮಾಡ್ಬೋದಾ. ಯಾಕಂದರೆ ಸಿನಿಮಾ ತೆಗಿಬೇಕಾದ್ರೆ ಯಾವಾಗಲೂ ಖುಷಿಯಾಗಿದ್ದು ಬಿಡ್ತೀವಿ ನಾವು. ಯಾವಾಗಲೂ ನಾವು ಮೋರ್ ಡೈರೆಕ್ಟ್ರು ಆ್ಯಕ್ಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಥರ ಇದ್ಬಿಡ್ತೀವಿ ಅಲ್ಲಿ. ಸೊ ನನಗೆ ಸೂರ್ಯ ಅವ್ರ ಜೊತೆ ಆ ಕಂಫರ್ಟ್, ಸೂರ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನಾನು ತುಂಬ ಈಸಿಯಾಗಿರ್ತೀನಿ, ಎಲ್ಲೂ ಟೆನ್ಷನ್ ತಗೊಳ್ಳಲ್ಲ. ಇಲ್ಲ ವಿದ್ರೆ ಅವ್ರು ನೋಡ್ಕೊಂಡು ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನೋ ಒಂದು ರೀತಿಯಾದೊಂದು ಬಾಂಧವ್ಯ ಇರುತ್ತೆ ಅಲ್ಲಿ. ಸೊ ಫಸ್ಟು ಹಂಗೆ ಶುರುವಾಗೋಗುತ್ತೆ. ಅದಾದಮೇಲೆ ಅಫ್ಕೋರ್ಸ್ ಎಲ್ಲರೂ ಗೆಳೆಯರಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಾಧಿಕಾ ಅವ್ರು ಇರ್ಬೋದು, ಇನ್ನೊಂದು ಸಾರ್ ಹೇಳ್ದಂಗೆ ಅಂಬರೀಷ್ ಅವ್ರ ಜೊತೆ ನನ್ನ ಮೊದಲನೇ ಸಿನಿಮಾ. ಸೊ ಅವ್ರ ಜೊತೆ ಇದ್ದಾಗಲೂ ಅಷ್ಟೇ, ಏನು ಬಹುಶಃ ಮೊದಲನೇ ದಿನ ಒಂದು 1 hour ಏನೋ ಒಂದು ಸ್ವಲ್ಪ ರಿಸರ್ವ್ಡ್ಲಿದ್ವಿ, ಸ್ವಲ್ಪ ಟೆನ್ಷನ್ಲಿದ್ವಿ, ಆಮೇಲೆಲ್ಲ ತುಂಬ ಫ್ರೀ ಆಗೋಯ್ತು. ಹಾಗೆ ರವಿಶಂಕರ್ ಸರ್ ಇದ್ದಾರೆ. ಯಾರೇ ಇದ್ರೂ ನಮಗೇನಾಗುತ್ತೆ ಅಲ್ಲಿ ಫ್ರೆಂಡ್ಶಿಪ್ಪಲ್ಲೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಎಕ್ಸ್ಪೆಕ್ಟೇಷನ್ಸ್ಗಳು ಮೀರೋದಾಗ ಏನಾಗುತ್ತೆ, ಸ್ವಲ್ಪ ಭಯ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಏನು ಅಫ್ಕೋರ್ಸ್ ನಾವು ನಮ್ಮ ಕರ್ತವ್ಯನ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಕರ್ತವ್ಯ ಇರ್ಬೋದು, ಸೂರಿ ಸರ್ ಕರ್ತವ್ಯ, ಎಲ್ಲರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಟೆನ್ಷನ್ ಆಮೇಲೆ ಬಿಲ್ಡಪ್ ಆಗೋಕ್ಕೆ ಶುರು ಆಗಿತ್ತು. ಅಫ್ಕೋರ್ಸ್ ಸರ್ ಹೆಸರು ಬಗ್ಗೆ ಹೇಳಿದಾಗ ಖಂಡಿತವಾಗ್ಲೂ ಇದು ಸೂರಿ ಸರ್ ಅಭಿಮಾನ ಇರ್ಬೋದು, ಜನರ ಅಭಿಮಾನ ಇರ್ಬೋದು,
ಇಲ್ಲಿರೋಂಥ ನಮ್ಮ ಚಿತ್ರರಂಗದ ಜನ ಅಭಿಮಾನಿಗಳು ನಮ್ಮ ಕುಟುಂಬದ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ಇರ್ಬೋದು. ಆ ಎಕ್ಸೈಟ್ಮೆಂಟ್ ಅವ್ರಿಗಷ್ಟೇ ಹೊರತು ನನಗೆ ತುಂಬ ಒಂದು ಕಡೆ ರೆಸ್ಪಾನ್ಸಿಬಿಲಿಟಿ, ಭಯ, ಸರಿಗೆ ಬರುತ್ತೋ, ಸರಿಗೆ ಮಾಡ್ತೀವೋ ನಾವು. ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಟೀಮಲ್ಲಿ ನೀವು ಒಬ್ಬರಾಗಿದ್ದೀರಾ, ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿದ್ದೀರಾ. ಹೇಗನ್ನಿಸ್ತು ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಒಂದು ತಾರಾ ಬಳಗದ ಜೊತೆ? ಡೆಫಿನೆಟ್ಲಿ ಒಂದು ಗ್ರೇಟ್ ಫೀಲಿಂಗ್. ಒಂದು ಆರ್ಟಿಸ್ಟಿಗೆ ಅದು ಅಂಬರೀಷ್ ಅಣ್ಣ ಅವರದು ನಾನು ಆಲ್ಮೋಸ್ಟ್ 35 ಇಯರ್ಸ್ನಿಂದ ನೋಡ್ತಾ ಇದ್ದೀನಿ. ವಿ ಆರ್ ಆಲ್ ವಾಚಿಂಗ್ ಹಿಮ್ ಫ್ರಮ್ ದಟ್ ಟೈಮ್. ಸೊ ಅದು ಹಂಗೆ ಶುರುವಾಗಿ ಅಲ್ಲಿಂದ ಇವತ್ತು ಅವ್ರ ಜೊತೆ ನಾನು ಸ್ಕ್ರೀನ್ ಐ ಶೇರ್ಡ್ ಅ ಸ್ಪೇಸ್ ಅಂದರೆ ವೆರಿ ಲಕ್ಕಿ ಫಸ್ಟ್ ಆಫ್ ಆಲ್. ಹಾಗೆ ಅಪ್ಪು ಸರ್ ಜೊತೆ ಆಲ್ರೆಡಿ ಒಂದು ಮಾಡಿದ್ದೀನಿ, ಬಟ್ ಅದರಲ್ಲಿ ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ. ಬಟ್ ಈ ಪಿಕ್ಚರ್ ದೊಡ್ಡ ಮನೆ ಹುಡುಗ ಫಸ್ಟು ಥ್ಯಾಂಕ್ಸ್ ನಿರ್ದೇಶಕರು ಸೂರ್ಯ ಅವ್ರಿಗೆ ಹೇಳಬೇಕು, ಬಿಕಾಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪಿಕ್ಚರಲ್ಲಿ. ಆ ಕಡೆ ಅಂಬರೀಷನ್ನ ಜೊತೆ ಕಾಂಬಿನೇಷನ್ಸು, ಈ ಕಡೆ ಅಪ್ಪು ಸರ್ ಜೊತೆ, ಆ್ಯಂಡ್ ಒಂದು ಹಬ್ಬದ ವಾತಾವರಣ ಶೂಟಿಂಗಲ್ಲಿ. ಭಾರತಿ ಮೇಡಮ್, ಸುಮಲತಾ ಮೇಡಮ್, ರಾಧಿಕಾ ಪಂಡಿತ್ ಮೇಡಮ್. ಸೊ ಟೋಟ್ಲಿ ಒಂದು ಫ್ಯಾಮ್ಲಿ, ಆ್ಯಂಡ್ ಐ ಥರೋಲಿ ಎಂಜಾಯ್ಡ್ ದ ಎಕ್ಸ್ಪೀರಿಯನ್ಸ್. ಎಸ್, ದೊಡ್ಡ ಮನೆ ಹುಡುಗ ದೊಡ್ಡ ಮನೆಯಲ್ಲಿ ಸೊಸೆ ಆಗಿದ್ದೀರಾ. 2ನೇ ಸಾರಿ ಅಪ್ಪು ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗನ್ನಿಸ್ತು ದೊಡ್ಡ ಮನೆ ಹುಡುಗ? ನನಗೆ ಐ ವಾಸ್ ಎಕ್ಸೈಟೆಡ್. ಫಸ್ಟ್ ಟೈಮ್ ನನಗೆ ಸೂರಿ ಸರ್ ಕಾಲ್ ಮಾಡಿ ಈ ಥರ ಪ್ರಾಜೆಕ್ಟ್ ಅಂತ ಹೇಳಿದಾಗ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಬಿಕಾಸ್ ಒಂದು ಆ ಟೈಟಲ್ ನಂಗೆ ತುಂಬ ಇಷ್ಟ ಆಯಿತು. ಏನೋ ಒಂದು ನಮ್ತನ ಇದೆ ಆ ಟೈಟ್ಲಲ್ಲಿ. ದೊಡ್ಡ ಮನೆ ಹುಡುಗ ಅಂದ ತಕ್ಷಣ ಏನೋ ಒಂದು ಕನೆಕ್ಟ್ ಇದೆ. ಸೆಕೆಂಡ್ ಅಂದರೆ ಸೂರಿ ಸರ್ ಮತ್ತು ಅಪ್ಪು ಸರ್ ಜೊತೆ ನಾನು 2ನೇ ಸತಿ ವರ್ಕ್ ಮಾಡ್ತಾ ಇದ್ದೆ. ಸೊ ಏನಾಗುತ್ತೆ, ಒಂದು ಸತಿ ಆಲ್ರೆಡಿ ವರ್ಕ್ ಮಾಡಿದ್ರಿಂದ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅಥವಾ ವರ್ಕ್ ರ್ಯಾಪು ಆಲ್ರೆಡಿ ಇರುತ್ತೆ. ಸೊ ಇಟ್ಸ್ ಈಸಿಯರ್ ಟು ವರ್ಕ್. 3ನೇದು ನನ್ನ ಪಾತ್ರ ಅವ್ರು ನನಗೆ ಹೇಳಿದಾಗ ನನಗೆ ತುಂಬ ಖುಷಿ ಕೊಡ್ತು, ಈ 2 ಶೇಡ್ ಇರೋವಂಥ ಒಂದು ಪಾತ್ರ. ಆ್ಯಂಡ್ ಇನ್ನೊಂದು, ಎಷ್ಟು ದೊಡ್ಡ ಸ್ಟಾರ್ ಕಾಸ್ಟ್, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಒಂದೇ ಸಿನಿಮಾದಲ್ಲಿ ನನಗೆ ಸಿಕ್ಬಿಟ್ರು. ಸೊ ಇಟ್ ವಾಸ್ ವಂಡರ್ಫುಲ್. ಸೊ ಎಂಟೈರ್ ದೊಡ್ಡ ಮನೆ ಹುಡುಗ ಪ್ರಾಜೆಕ್ಟ್ ಇಟ್ ಸೆಲ್ಫ್ ನನಗೆ ತುಂಬ ಖುಷಿ ಕೊಡ್ತು. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನಿಮ್ಮ ಆ ತ್ರಾಸಾಕತಿ ಹಾಡನ್ನ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಹುಬ್ಳಿ ಭಾಷೆಯಲ್ಲಿ ಅದೊಂಥರ ಮಜಾ ಅಂತ ಅನ್ಸುತ್ತೆ ಅಲ್ವಾ? ಹೌದು. ಒಂದ್ಸರಿ ಹೇಳ್ಬೋದಾ ನಿಮ್ಮ ಎಲ್ಲ? ಅದೇ ತ್ರಾಸು ಆ್ಯಕ್ಚುಲಿ. ಬಿಕಾಸ್ ನನ್ನ ಡೈಲಾಗ್ಸಲ್ಲಿ ಅಷ್ಟು ಕಷ್ಟ. ನನ್ನ ಈ ಒಂದು ಹಳ್ಳಿ ಹುಡುಗಿ ಪಾತ್ರ ಕೋಲಾರಲ್ಲಿ ಅಂತ, ಕೋಲಾರದವಳು ಅಂತ. ಸೊ ಆ ಕನ್ನಡ ನನಗೆ ಗೊತ್ತಿರೋದು ಓನ್ಲಿ ಬೆಂಗಳೂರು ಕನ್ನಡ, ಬೇರೆ ಕನ್ನಡ ಅಷ್ಟು ಸಲಿಗೆ ಇಲ್ಲ ನನಗೆ. ಸೊ ಕೋಲಾರ ಭಾಷೆ ಮಾತಾಡ್ಸಿದ್ದಾರೆ, ಅದು ಒಂಥರ ಬೈ ಹಾರ್ಟ್ ಮಾಡಿದೆ. 2 ಸಾಂಗ್ ಕೊಟ್ಟರು, ತುಂಬ ಅದ್ಭುತವಾದ ಸಾಂಗ್ಸು. ಆದರೆ ಅದ್ರ ಲಿಪ್ಸಿಂಕ್ ಮಾಡೋದು ಮಾತ್ರ ತ್ರಾಸ್ ತುಂಬ ಆಗೋಯ್ತು ನನಗೆ. ಬಿಕಾಸ್ ಒಂದು ಹುಬ್ಳಿ ಭಾಷೆ, ಇನ್ನೊಂದು ಹೇಗಿದೆ ಅಂದರೆ ಬೆಡಗು, ಬಿಣ್ಣಾಣ, ಬೂತ್ ಕುಂಬ್ಳ, ಬೂರ್ನಾಸು, ಇನ್ನೇನು ಸರ್ ಬೈತಲೆ ಬೊಟ್ಟು ಆ ಥರ. ಸೊ 2 ಹಾಡು ಲಿಪ್ಸಿಂಕ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಐ ಥರಲಿ ಎಂಜಾಯ್ಡ್ ಇಟ್. ಓಕೆ, ಆ ತ್ರಾಸಾಕತಿ ಒಂದು ಲೈನ್ ಹೇಳ್ಬೋದಾ? ಯಾಕ ಹುಡುಗ ಮಯಾಗ ಹೆಂಗೈತಿ, 4 ಜನ್ಮ ದಿಮಾಕು ನಿಂಗೈತಿ. ನೆಕ್ಸ್ಟ್ ಲೈನ್ ಇಸ್ ಅಪ್ಪು ಸರ್ಸ್ ಲೈನ್. ನಮ್ಮದು ಧಾರವಾಡ, ಹೆಚ್ಚಿಗೆ ಮಾತು ಬೇಡ. ತ್ರಾಸಾಕತಿ, Yeah. ತ್ರಾಸಾಕತಿ. ಪೂರ್ತಿ ಹಿಡಿಸಾಕ ಆಗಲ್ಲ